ಇವಿಎಂ ಬದಲಿಗೆ ಬ್ಯಾಲೆಟ್ ಬಳಕೆ ಯಾಕೆ? ಇವತ್ತಿನ ವಿಡಿಯೋದಲ್ಲಿ ನಾವು ಬಹುಚರ್ಚಿತ ವಿಷಯವಾದ ಎಲೆಕ್ಟ್ರಾನಿಕ್ ಮತಯಂತ್ರ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ಮತ್ತೆ ಹಿಂದಿರುಗಿಸಬೇಕಾ ಎಂಬ ಪ್ರಶ್ನೆಯ ಬಗ್ಗೆ ಚರ್ಚಿಸೋಣ. ನಮಸ್ಕಾರ ಸ್ನೇಹಿತರೆ. ಇವಿಎಂ ಅಂದರೆ ಎಲೆಕ್ಟ್ರಾನಿಕ್ಸ್ ವೋಟಿಂಗ್ ಮಷಿನ್. ಇದು ಭಾರತದಲ್ಲಿ 1999ರಿಂದ ಮತದಾನಕ್ಕೆ ಉಪಯೋಗವಾಗುತ್ತಿದೆ. ಸ್ಪೀಡ್, ಪ್ರಾಮಾಣಿಕತೆ ಮತ್ತು ಸುಲಭ ಮತದಾನಕ್ಕಾಗಿಯೇ ಇದನ್ನು ತಂದರು. ಇದರಿಂದ ಮತ ಎಣಿಕೆ ವೇಗವಾಗಿ ಆಗುತ್ತದೆ ಮತ್ತು ಭ್ರಷ್ಟಾಚಾರ ಸಾಧ್ಯತೆ ಕಡಿಮೆಯಾಗುತ್ತದೆ ಎಂಬುದಾಗಿ ಹೇಳಲಾಗುತ್ತದೆ. ಸುತ್ತು ಜಗತ್ತಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ಬ್ಯಾಲೆಟ್ ಪೇಪರ್ ವೋಟಿಂಗ್ ಯಾವಾಗದಿಂದ ಶುರುವಾಯಿತು ಎಂಬುದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಮಾತನಾಡುವುದು ಬಹುಮುಖ್ಯವಾದ ಐತಿಹಾಸಿಕ ವಿಷಯದ ಬಗ್ಗೆ. ಬ್ಯಾಲೆಟ್ ಪೇಪರ್ ವೋಟಿಂಗ್ ಎಲ್ಲಿ, ಯಾವಾಗ ಮತ್ತು ಹೇಗೆ ಶುರು ಆಯಿತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಇದು ವಿಶ್ವದ ಮತ್ತು ಭಾರತದ ಚುನಾವಣಾ ಇತಿಹಾಸದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದೆ. ಬ್ಯಾಲೆಟ್ ಪೇಪರ್ ವೋಟಿಂಗ್ ಪದ್ಧತಿ ಮೊದಲಿಗೆ ಬಳಕೆಗೆ ಬಂದದ್ದು ಇಟಲಿಯಾದ ವೆನಿಸ್ ನಗರದಲ್ಲಿ. ಸ್ನೇಹಿತರೆ, 13ನೇ ಶತಮಾನದಲ್ಲಿ ಅಲ್ಲಿ ಗುಟ್ಟಿನ ಮತದಾನದ ರೂಪವಾಗಿ ಕಳ್ಳಬಳ್ಳರು ಅಥವಾ ರಾಜಕೀಯ ಆಟಗಾರರು ಪ್ರಭಾವ ಬೀರುವುದನ್ನು ತಪ್ಪಿಸಲು ಬ್ಯಾಲೆಟ್ ಬಳಸಲಾಗುತ್ತಿತ್ತು. ಈ ಪದ್ಧತಿ ನಿಧಾನವಾಗಿ ಇಂಗ್ಲೆಂಡ್, ಫ್ರಾನ್ಸ್, ಅಮೆರಿಕ ಸೇರಿ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಬಳಸಲಾಗುತ್ತಿತ್ತು. ಈ ಪದ್ಧತಿ ನಿಧಾನವಾಗಿ ಇಂಗ್ಲೆಂಡ್, ಫ್ರಾನ್ಸ್, ಅಮೆರಿಕ ಸೇರಿ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಬಳಸತೊಡಗಿದರು. ಅಮೆರಿಕದಲ್ಲಿ ಬ್ಯಾಲೆಟ್ ವೋಟಿಂಗ್ 19ನೇ ಶತಮಾನದಲ್ಲಿ ಅಧಿಕೃತವಾಗಿ ಆರಂಭವಾಯಿತು. ಭಾರತದಲ್ಲಿ ಬ್ಯಾಲೆಟ್ ಪೇಪರ್ ವೋಟಿಂಗ್ ಆರಂಭವಾದದ್ದು 1951ರಿಂದ 52ರ ಮೊದಲ ಚುನಾವಣೆಯಲ್ಲಿ. ಸ್ನೇಹಿತರೆ, ಸ್ವಾತಂತ್ರ್ಯ ನಂತರ ಭಾರತದ ಪ್ರಥಮ ಸಾರ್ವತ್ರಿಕ ಚುನಾವಣೆಯ ಸಮಯದಲ್ಲಿ ಮತದಾರರು ಕೈಯಲ್ಲಿ ಬ್ಯಾಲೆಟ್ ಪೇಪರ್ ಹಿಡಿದು ತಮ್ಮ ಆಯ್ಕೆಯ ಅಭ್ಯರ್ಥಿಗೆ ಗುರುತು ಹಾಕುತ್ತಿದ್ದವರು. ಪ್ರತಿ ಅಭ್ಯರ್ಥಿಗೆ ಪ್ರತ್ಯೇಕ ಚಿಹ್ನೆ ಮತ್ತು ಹೆಸರು ಬೆರಗಿನೊಂದಿಗೆ ಪೇಪರ್ನಲ್ಲಿ ಇರುತ್ತಿತ್ತು. ಮತದಾರರು ತಮ್ಮ ಆಯ್ಕೆಯ ಮೇಲೆ ಸಿಕ್ಕು ಹಾಕಿ ಬ್ಯಾಲೆಟ್ ಬಾಕ್ಸಿಗೆ ಹಾಕುತ್ತಿದ್ದರು. ಬ್ಯಾಲೆಟ್ ಪೇಪರ್ ಮತದಾನ ಪದ್ಧತಿಯಲ್ಲಿ ಪ್ರಮುಖ ಸಮಸ್ಯೆಗಳು ಏನೆಂದರೆ ಮತಚೀಲ ಹಗರಣ, ಬ್ಯಾಲೆಟ್ ಬಾಕ್ಸ್ ಟೆಂಪರಿಂಗ್, ಬೂತ್ ಕ್ಯಾಪ್ಚರ್, ಮತ ಎಣಿಕೆಗೆ ಹೆಚ್ಚು ಸಮಯ, ಮನುಷ್ಯನ ತಪ್ಪು ಸಾಧ್ಯತೆ. ಇದರಿಂದ ಚುನಾವಣೆ ನೈತಿಕತೆಯ ಮೇಲೆ ಅನುಮಾನ ಮೂಡತೊಡಗಿತು. ಈ ಸಮಸ್ಯೆಗಳಿಗೆ ಪರಿಹಾರವಾಗಿ ಭಾರತವು 1999ರಿಂದ ಇವಿಎಂ ಎಲೆಕ್ಟ್ರಾನಿಕ್ಸ್ ಮತಯಂತ್ರ ಉಪಯೋಗಿಸಲು ಆರಂಭಿಸಿತು. ಆದರೆ ಇಂದಿಗೂ ಕೆಲವರು ಬ್ಯಾಲೆಟ್ ಪೇಪರ್ ವಿರುದ್ಧ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಮತ್ತು ಈ ಪದ್ಧತಿಯು ವಿಶ್ವಾಸಾರ್ಹತೆಯನ್ನು ಪುನಃಸ್ಥಾಪಿಸಬೇಕೆಂದು ಹೇಳುತ್ತಾರೆ. ಹೀಗಾಗಿ ಸ್ನೇಹಿತರೆ, ಬ್ಯಾಲೆಟ್ ಪೇಪರ್ ಮತದಾನದ ಇತಿಹಾಸ 700 ವರ್ಷಗಳಷ್ಟು ಹಳೆಯದು. ಭಾರತದಲ್ಲಿ ಇದು ಪ್ರಜಾಪ್ರಭುತ್ವದ ಪವಿತ್ರ ಪ್ರಯೋಗದ ಮೊದಲ ಹಂತವಿತ್ತು. ಕೆಲವರು ಇವಿಎಂಗಳಿಗೆ ವಿಶ್ವಾಸವಿಲ್ಲ ಅಂತಾರೆ. ಕೆಲ ರಾಜಕೀಯ ಪಕ್ಷಗಳು, ಗಣ್ಯರು ಇವಿಎಂ ಹ್ಯಾಕ್ ಮಾಡಬಹುದೆಂದು ಆರೋಪಿಸುತ್ತಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದರಿಂದ ಮತದಾರರಲ್ಲಿ ಶಂಕೆ ಮೂಡುತ್ತಿದೆ. ನಾನು ಬೀಸಿದ ಮತ ಸರಿಯಾಗಿ ದಾಖಲಾಗುತ್ತಿದೆಯಾ? ಬ್ಯಾಲೆಟ್ ಪೇಪರ್ ಎಂದರೆ ಮತದಾರನು ಕೈಯಿಂದ ಚೀಟಿಯಲ್ಲಿ ಗುರುತು ಹಾಕಿ ಮತ ಚಲಾಯಿಸುವ ವಿಧಾನ. ಇದು ಭಾರತದಲ್ಲಿ ಇವಿಎಂ ಬರುವ ಮೊದಲಿನಿಂದಲೇ ಬಳಕೆಯಲ್ಲಿತ್ತು. ಬ್ಯಾಲೆಟ್ ಪೇಪರ್ ಎಂದರೆ ಮತದಾರನು ಕೈಯಿಂದ ಚೀಟಿಯಲ್ಲಿ ಗುರುತು ಹಾಕಿ ಮತ ಚಲಾಯಿಸುವ ವಿಧಾನ. ಇದು ಭಾರತದಲ್ಲಿ ಇವಿಎಂ ಬರುವ ಮೊದಲಿನಿಂದಲೇ ಬಳಕೆಯಲ್ಲಿತ್ತು. ಬ್ಯಾಲೆಟ್ ಮತದಲ್ಲಿ ಮತಚೀಲ ಹಗರಣ, ಫೇಕ್ ಮತದಾನ, ಧ್ವಂಸಗೊಳಿಸುವಿಕೆ ಇತ್ಯಾದಿ ಸಾಧ್ಯ.
ಎಣಿಕೆಗೆ ಹೆಚ್ಚು ಸಮಯ ಬೇಕು, ದುಡ್ಡು ಮತ್ತು ಮಾನವ ಸಂಪನ್ಮೂಲ ಹೆಚ್ಚಿಗೆ ಬೇಕು. ಇದು ಕೆಲವೊಮ್ಮೆ ಚುನಾವಣೆ ಸಿದ್ಧತೆಯನ್ನು ಹಾಳು ಮಾಡುತ್ತದೆ. ಹಾಗಾಗಿ ಸ್ನೇಹಿತರೆ, ನಾವು ಯಾವ ವಿಧಾನವನ್ನು ಬಳಸಲಿ ಅದು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಡೆಯಬೇಕು. ನಮ್ಮ ಮತದಾನದ ವ್ಯವಸ್ಥೆಯ ಮೇಲೆ ವಿಶ್ವಾಸ, ನಂಬಿಕೆ ಇರುವುದು ಅತ್ಯಗತ್ಯ. ಇದರ ನಿಮ್ಮ ಅಭಿಪ್ರಾಯ ಬಗ್ಗೆ ತಿಳಿಸಿ. EVM ವಾಪಸ್ಸು, ಬ್ಯಾಲೆಟ್ ಪೇಪರ್ ಹಿಂದಿರುಗಿಸೋಣ, ಇದರ ಮೂಲಕ ಕಾಮೆಂಟಲ್ಲಿ ತಿಳಿಸಿ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ. ಜೈ ಕರ್ನಾಟಕ ಮಾತೆ.